ಎರಡನೆಯದು ಕುಟುಂಬ ಜೀವನದ ಅಡಿಪಾಯ ಕುರಾನ್ ವಿವರಿಸಿರುವುದು ಮವದ್ದತ್ ಅಂತ. ಪ್ರೀತಿ. ಪ್ರೀತಿಗೆ ಅರಬಿ ಭಾಷೆಯಲ್ಲಿ 90ಕ್ಕಿಂತ ಹೆಚ್ಚು ಪದ ಇದೆ. ಅರಬಿ ಭಾಷೆಯ ಸೌಂದರ್ಯ ಅದು. ಪ್ರೀತಿಯನ್ನು ಪ್ರಕಟಪಡಿಸುವುದಕ್ಕೆ ಅರಬಿ ಭಾಷೆಯಲ್ಲಿ 90ಕ್ಕಿಂತ ಹೆಚ್ಚು ಪದಗಳಿವೆ. ಈ ಜಗತ್ತಿನಲ್ಲಿ ಅತಿ ಹೆಚ್ಚು ಪದಗಳಿರುವ ಭಾಷೆ ಅರಬಿ ಭಾಷೆ. ಅರಬಿ ಭಾಷೆಯಲ್ಲಿರುವಷ್ಟು ಪದಗಳು ಜಗತ್ತಿನ ಬೇರೆ ಯಾವ ಭಾಷೆಗಳಲ್ಲೂ ಇಲ್ಲ. ಆ 90 ಪದಗಳ ಪೈಕಿ ಅತ್ಯಂತ ಸಮಗ್ರವಾದ ಪದವಾಗಿದ್ದ ಮವದ್ದತ್. ನಿಮ್ಮ ಕುಟುಂಬದಲ್ಲಿರಬೇಕಾದದ್ದು ಮವದ್ದತ್, ಪ್ರೀತಿ. ಅದು ಸೌಂದರ್ಯವನ್ನು ಪ್ರೀತಿಸುವುದಲ್ಲ ಸಹೋದರರೇ, ಅದು ಸಂಪತ್ತನ್ನು ಪ್ರೀತಿಸುವುದಲ್ಲ, ಅದು ಮನಸ್ಸು ಮತ್ತು ಮನಸ್ಸಿನ ಮಧ್ಯೆ ಇರುವ ಪ್ರೀತಿ. ಅದೇ ರೀತಿ ಕುಟುಂಬದ ಅಡಿಪಾಯ ಕುರಾನ್ ವಿವರಿಸಿಕೊಟ್ಟಿದ್ದು ಕುಟುಂಬದಲ್ಲಿ ರಹಮತ್ ಇರಬೇಕು ಅಂತ, ಕರುಣೆ ಇರಬೇಕು. ಯಾವ ಕುಟುಂಬದಲ್ಲಿ ಕರುಣೆ ಇದೆಯೋ ಆ ಕುಟುಂಬದಲ್ಲಿ ಮಾತ್ರ ಆರೈಕೆ ಇರಲಿಕ್ಕೆ ಸಾಧ್ಯ, ಆ ಕುಟುಂಬದಲ್ಲಿ ಮಾತ್ರ ಸೇವೆ ಇರಲಿಕ್ಕೆ ಸಾಧ್ಯ. ಆದ್ದರಿಂದ ಕುಟುಂಬದ ಅಡಿಪಾಯ ಪೀಸ್, ಮರ್ಸಿ ಅಂಡ್ ಲವ್. ಪೀಸ್, ಲವ್ ಅಂಡ್ ಮರ್ಸಿ. ಶಾಂತಿ, ಪ್ರೀತಿ ಮತ್ತು ಕರುಣೆ. ಇದು ಮೂರು ಇರುವಾಗ ನಿಮ್ಮ ಕುಟುಂಬದಲ್ಲಿ ಸಮೃದ್ಧಿ ಇರುತ್ತದೆ ಅಂತ ಹೇಳಲಾಯ್ತು. ಸಮೃದ್ಧಿ ಅಂದರೆ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಲಿಕ್ಕೆ ಸಿಗುವುದಲ್ಲ. ಅದು ಸಮೃದ್ಧಿ ಅಂದರೆ ಬರ್ಕತ್ ಅಂತ ಹೇಳಲಾಗುತ್ತದೆ ಅರಬಿ ಭಾಷೆಯಲ್ಲಿ. ಅದು ದೇವನ ಬಹಳ ದೊಡ್ಡ ಕೊಡುಗೆ, ಬಹಳ ದೊಡ್ಡ ಔದಾರ್ಯ. ಅದು ಮನಃಶಾಂತಿ ಇದೆ ಅಲ್ಲ, ಮನಃಶಾಂತಿ. ಈ ನಿಮ್ಮ ಕುಟುಂಬದಲ್ಲಿ ಇದು ಮೂರು ಇರುವಾಗ ನಿಮ್ಮ ಕುಟುಂಬದಲ್ಲಿ